2028ಕ್ಕೆ ಸಿಎಂ ಕುರ್ಚಿಗೆ ಯತ್ನಾಳ್ ಟವಾಲ್. ಬಿವೈವಿ ಬಿಎಸ್ವೈ ಅಸಲಿ ಲೆಕ್ಕ ಹಿಂಗ್ಯಾಕಾಯ್ತು? ಯತ್ನಾಳ್ ಜಿ ಯಾಕಿಷ್ಟು ಓವರ್ ಕಾನ್ಫಿಡೆಂಟ್? 2028ಕ್ಕೆ ಸಿಎಂ ಕುರ್ಚಿಗೆ ಯತ್ನಾಳ್ ಟವಲ್ ಹಾಕಿದ್ರ? ಯತ್ನಾಳ್ ಅವರ ಓವರ್ ಸ್ಪೀಡ್ ಮತ್ತು ಓವರ್ ಕಾನ್ಫಿಡೆಂಟ್ ನೋಡಿ ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೇ ಶಾಕ್ ಆಗಿದ್ದಾರೆ. ಯತ್ನಾಳ್ ಹೇಳಿದಂತೆ ಆದ್ರೆ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಮಣ್ಣು ಬಿದ್ದಂತೆಯೇ ಲೆಕ್ಕನ. ಬಿಎಸ್ವೈ ಮತ್ತು ಬಿವೈವಿ ಅಸಲಿ ಲೆಕ್ಕ ಹಿಂಗ್ಯಾಕಾಯ್ತು? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶಾಸಕ ಯತ್ನಾಳ್ ವಿಜಯಪುರ ಭಾಗದ ಹಿಂದೂ ಹುಲಿ. ಆದ್ರೀಗ ಇವರು ಇಡೀ ಕರ್ನಾಟಕದಲ್ಲಿ ಹಿಂದೂ ಹುಲಿಯಂತೆ ಗರ್ಜಿಸಲು ಅಬ್ಬರಿಸಿ ಬೊಬ್ಬಿರಿಯಲು ಸಜ್ಜಾಗಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅನ್ಕೋಬಹುದಿತ್ತು. ಆದ್ರೀಗ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ 2028ಕ್ಕೆ ನಾನೇ ಸಿಎಂ, ನೋಡ್ತಾ ಇರಿ ಲೆಕ್ಕ ಹಿಂಗ್ ಚೇಂಜ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಯತ್ನಾಳ್ ಅವರ ಈ ಓವರ್ ಕಾನ್ಫಿಡೆಂಟ್ಗೆ ವಿಜಯೇಂದ್ರ ಮತ್ತು ಬಿಎಸ್ವೈ ಶಾಕ್ ಆಗಿದ್ದಾರೆ ಅಂತೇಳಿ ಯತ್ನಾಳ್ ಬೆಂಬಲಿಗರು ಹೇಳ್ತಿದ್ದಾರೆ. ಆದ್ರೆ ವಿಜಯೇಂದ್ರ ಬಣದ ನಾಯಕರು ಇಲ್ಲ ಅವರು ಶಾಕ್ ಆಗಿಲ್ಲ. ಯತ್ನಾಳ್ ಅವರ ಈ ಓವರ್ ಕಾನ್ಫಿಡೆಂಟ್ ಅನ್ನ ನೋಡಿ ಮುಸಿ ಮುಸಿ ನಗ್ತಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಯಾಕಂದ್ರೆ ಕೂಸು ಹುಟ್ಟೋದಕ್ಕೂ ಮೊದಲೇ ಕುಲಾವಿ ಹೋಲಿಸಿದ್ರು ಅನ್ನೋ ಹಾಗೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 2.5 ವರ್ಷ ಬಾಕಿ ಇದೆ. ಆದ್ರೆ ಅದಾಗಲೇ ಯತ್ನಾಳ್ ಅವರು 2028ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲ್ಲ, ಬಿಜೆಪಿನೂ ಬರಲ್ಲ, ಜೊತೆಗೆ ಜೆಡಿಎಸ್ ಕೂಡ ಬರಲ್ಲ. ಬಂದ್ರೆ ಹಿಂದೂ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅಲ್ಲಿ ನಾನು ಸಿಎಂ ಆಗೇ ಆಗ್ತೀನಿ ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ಮುಸ್ಲಿಮರನ್ನ ಅಲ್ಪಸಂಖ್ಯಾತ ಪಟ್ಟಿಯಿಂದ ಹೊರಹಾಕುತ್ತೇನೆ. ಇವರ ಹೊರತಾಗಿ ಮರಾಠರು, ಬ್ರಾಹ್ಮಣರು, ಕ್ಷತ್ರಿಯರು ಸೇರಿದಂತೆ ಅನೇಕರು ಅಲ್ಪಸಂಖ್ಯಾತರಿದ್ದಾರೆ. ಅವರಿಗೆಲ್ಲ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರೋ ಯತ್ನಾಳ್, ಹನುಮ ಜಯಂತಿಯಂದು ಹನುಮನ ಸನ್ನಿಧಾನದಲ್ಲಿ ನಿಂತು ಹೇಳುತ್ತಿದ್ದೇನೆ, ನಾನು ಯಾವುದೇ ಕಾರಣಕ್ಕೂ ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಕೇಳಲ್ಲ. ಅಪ್ಪ ಮಗನನ್ನ ಕೈಬಿಟ್ಟು ಅವರಾಗಿಯೇ ನನ್ನನ್ನ ಬಿಜೆಪಿಗೆ ಬರುವಂತೆ ಆಹ್ವಾನಿಸುತ್ತಾರೆ. ಆ ಬಳಿಕ ಸಿಎಂ ಆಗಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ರೀತಿ ರಾಜ್ಯಪಾಲ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಈ ಓವರ್ ಕಾನ್ಫಿಡೆಂಟ್ಗೆ ಅದೇನ್ ಕಾರಣ ಗೊತ್ತಾ? ಅದು ಬೇರೇನೂ ಅಲ್ಲ, ಬಾಗಲಕೋಟೆಯ ಬೈ ಎಲೆಕ್ಷನ್. ಹೌದು ವೀಕ್ಷಕರೇ, ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ತಮ್ಮ ಪರ ಪ್ರಚಾರ ನಡೆಸುವಂತೆ ತಮ್ಮ ಆತ್ಮೀಯರಾದ ಯತ್ನಾಳ್ ಅವರಿಗೆ ಕೋರಿದ್ರು. ಇತ್ತ ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಯತ್ನಾಳ್ ಅವರಷ್ಟೇ ಅಲ್ಲ, ಬಿಜೆಪಿ ಅಭ್ಯರ್ಥಿ ಪರ ಯಾರೇ ಬಂದು ಪ್ರಚಾರ ನಡೆಸಿದ್ರು ಸ್ವಾಗತ ಅಂತೇಳಿರೋದು ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಆಹ್ವಾನ ಕೊಟ್ಟಂತಾಗಿತ್ತು. ಇದು ಯತ್ನಾಳ್ ಅವರ ಕಾನ್ಫಿಡೆಂಟ್ ಲೆವೆಲ್ ಅನ್ನು ಹೆಚ್ಚಿಸಿದೆ. ಯತ್ನಾಳ್ ಅವರು ಬಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಒಂದೊಮ್ಮೆ ಆ ಅಭ್ಯರ್ಥಿ ಗೆದ್ರೆ ಬಿಜೆಪಿ ನಾಯಕರೇ ರೆಡ್ ಕಾರ್ಪೆಟ್ ಹಾಕಿ ತಮ್ಮನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ತಾರೆ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಆದೇಶ ಹೊರಡಿಸುತ್ತೆ ಅನ್ನೋದು ಯತ್ನಾಳ್ ಅವರ ಮನದಾಳದ ಆಸೆಯಾಗಿರಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಶಾಸಕ ಯತ್ನಾಳ್ ಅವರ ಈ ಹಗಲುಗನಸು ನಿಜವಾಗುತ್ತಾ? ಅಂದುಕೊಂಡಂತೆ 2028ರೊಳಗೆ ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಗರ್ ವಾಪಸ್ಸಿಗೆ ಬುಲಾವ್ ಬರುತ್ತಾ? ಒಂದೊಮ್ಮೆ ಬಂದಿಲ್ಲ ಅಂದ್ರೆ ಯತ್ನಾಳ್ ಅವರು ಹೊಸ ಹಿಂದೂ ಪಕ್ಷ ಕಟ್ಟಿ ಮೆಜಾರಿಟಿ ಪಡೆದು ಈ ರಾಜ್ಯದ ಸಿಎಂ ಆಗ್ತಾರಾ? ಯತ್ನಾಳ್ ಜಿ ಅವರ ಈ ಓವರ್ ಕಾನ್ಫಿಡೆಂಟ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.